ಈಗಾಗಲೇ ದಯಮಾಡಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಇವತ್ತಿನ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಘಟಕದ ವತಿಯಿಂದ ನಡೆದಿರುವಂಥ ಪತ್ರಿಕಾಗೋಷ್ಠಿಗೆ ಆರ್ಟಿಒ ನಾವು ಶುರು ಮಾಡಿದ್ದೀವಿ. ಅದ್ರ ಜೊತೆಗೆ ಕಳೆದ 3 ದಿನದಿಂದ ನಾವು ಈ ಒಂದು ಚುನಾವಣೆಯ ಕೆಲಸಗಳನ್ನು ಎಲ್ಲ ಪ್ರಮುಖರ ಜೊತೆಗೂಡಿ ಅಭ್ಯರ್ಥಿಯೊಂದಿಗೆ ಬಹಳ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆಯ ಕೆಲಸವನ್ನು ಶುರು ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟನ್ನು ಹೆಸರನ್ನು ಫೈನಲ್ ಮಾಡಲಿಕ್ಕೆ ಇಡೀ ರಾಷ್ಟ್ರೀಯ ತಂಡ ಬೆಂಗಳೂರು ಕೂತ್ಕೊಂಡು 1 ವಾರ ಸರ್ಕಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪಕ್ಷದ ನಿರ್ಧಾರ ಅವ್ರು ಏನಾದರೂ ಮಾಡಲಿ, ಆದರೆ ಪ್ರಜಾಪ್ರಭುತ್ವದ ತಾಂತ್ರಿಕ ವ್ಯವಸ್ಥೆಯ ಅಡಿಯಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಕ್ಕೆ ಹರಸಾಹಸ ಮಾಡುವ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ಬೇಳೆ, ಸಕ್ಕರೆ, ಅಕ್ಕಿ ಯಾವ ರೀತಿ ಆವೇಶಗಳನ್ನು ಹೊಡ್ತಾ ಇದ್ದೀರಿ ಅಂತ ಕ್ಯಾಶ್ ಏನಿಲ್ಲ ಸರ್, ಕ್ಯಾಶ್ ಏನಿಲ್ಲ ಚುನಾವಣೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ನಿಮಗೂ ಅವಕಾಶ ಮಾಡಿಕೊಡ್ತೀವಿ, ನಂದು ಇದು ಕೊನೆ ಚುನಾವಣೆ ಅಂತ ಹೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು 4 ಚುನಾವಣೆನ ಎದುರಿಸಿದ್ರು. ದಾವಣಗೆರೆ ದಕ್ಷಿಣ 4 ಚುನಾವಣೆನೇ ಗೆದ್ದಿದ್ದು ಅಲ್ಪಸಂಖ್ಯಾತ ಬಂಧುಗಳಿಂದ. ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಟಿಕೆಟ್ ಕೇಳಿದ್ಕೆ ಅವರಲ್ಲೇ ಒಡಕನ್ನು ಉಂಟು ಮಾಡಿ ಅವ್ರು ಹೊಡೆದಾಡಬೇಕು. ಇವತ್ತು ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಹರಾಜ್ನೆಗೆ ಬಿ-ಫಾರಮ್ನ ತಗೊಂಬಂದಾರೆ. ಇವತ್ತು ಬಿ-ಫಾರಮ್ನ ನಿಜವಾಗಿ ಪ್ರಾಮಾಣಿಕತೆಯಿಂದ ಬಿ-ಫಾರಮ್ ತಂದಿಲ್ಲ. ಹಾಗಾಗಿ ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆ ಗೆಲ್ಲಬೇಕು ಅಂತ ಹೊಂಟಿದ್ದಾರೆ. ಇವತ್ತು ನಿಮಗೆ ಕಣ್ಣಿದ್ರಿಗೆ ನಾವು ಈಗ ಓಪನ್ ಮಾಡಿದ್ದೀವಿ. ಇದನ್ನು ಯಾವ ರೀತಿ ಅವ್ರ ಫೋಟೋಗಳನ್ನು ಹಾಕಿ ಹಸ್ತದ ಗುರುತನ್ನು ಹಾಕಿದ್ದಾರೆ, ಮತ್ತು ಗುರುತು ಬರಿಬಾರ್ದು ಅಂತ. ಅದರಿಂದ ಇವತ್ತು ವಾಮ ಮಾರ್ಗದಲ್ಲಿ ಏನು ಗೆಲ್ಲದಕ್ಕೆ ಹೊರಟಿದ್ದಾರೆ, ಇದು ಚುನಾವಣಾ ನೀತಿ ಅಕ್ರಮ ಅಂತಕ್ಕಂಥದ್ದು ಯಾವುದೋ ಸ್ಪಷ್ಟ ನಿರ್ದೇಶನ. ಇದಕ್ಕೆ ಪ್ರತಿ ಬಾರಿ ಮಲ್ಲಿಕಾರ್ಜುನ ಹೇಳ್ತಿದ್ರು, ಗೆಲ್ತಕ್ಕಂಥವ್ರಿಗೆ ಅವಕಾಶ ಕೊಡ್ರಿ, ಗೆಲ್ತಕ್ಕಂಥ 4 ಬಾರಿ ಚುನಾವಣೆ ಸೋತಿದ್ವಿ, ಮತ್ತು ಅವತ್ತು ಗೆಲ್ತಾರಂತ ಕೊಟ್ಟಿದ್ರು. ಯಾಕೆ ಸೋತಪ್ಪ ನೀನು? ಲೋಕಸಭೆ 3 ಎಲ್ಲ ಲೋಕಸಭೆ ಚುನಾವಣೆ ಸೋತಿದೆಯಾ, 1 ವಿಧಾನಸಭಾ ಚುನಾವಣೆ ಸೋತಿದೆಯಾ, ಮತ್ತು ಗೆಲ್ತಕ್ಕಂತಾನೆ ನೀನು ಟಿಕೆಟ್ ಕೊಟ್ಟಿದ್ದು, ಯಾಕೆ ಸೋತಿ? ಆದ್ರಿಂದ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲ, ಎಸ್ಪೆಷಲಿ ಅಲ್ಪಸಂಖ್ಯಾತ ಬಂಧುಗಳು ಜಾಸ್ತಿ ಇದ್ದಾರೆ. ಅವರಿಗೆ ಮೂಗಿಗೆ ತುಪ್ಪ ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿ ಚುನಾವಣೆಯನ್ನ ಗೆದ್ಕಂತ ಬಂದಿದ್ದೀರಿ. ಹಾಗಾಗಿ ಈ ಬಾರಿಯ ಅಲ್ಪಸಂಖ್ಯಾತ ಬಂಧುಗಳು ಸಹಿತ ಎಚ್ಚೆತ್ಕೊಂಡಿದ್ದಾರೆ. ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಪಸಂಖ್ಯಾತ ಬಂಧುಗಳಿರ್ಬೋದು, ದಕ್ಷಿಣ ಕ್ಷೇತ್ರದ ಮತದಾರ ಬಂಧುಗಳಿರ್ಬೋದು.